ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 7 ಗಂಟೆಗೆ ಎದ್ದು ಏನು ಮಾಡ್ತಾಯಿದ್ದೀನಿ ನೋಡಿ. ಸೊ ಇದೇನು ಪೌಡ್ರ್ ಅಂತ ಯೋಚನೆ ಮಾಡ್ತಾಯಿದ್ರೆ, ಇದು ರಂಗೋಲಿ ಪುಡಿ. ಇವತ್ತು ಹಬ್ಬ ಅಲ್ವಾ, ಸೊ ಹಬ್ಬದ ವೈಬ್ಸ್ ಬೇಕಲ್ವಾ, ಹಾಗಾಗಿ ರಂಗೋಲಿ ಹಾಕೋಣ ಅಂತ ನಾನೇ ಇನಿಷಿಯೇಟಿವ್ ತೊಗೊಂಡು ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ, ಹಬ್ಬದ ಸ್ಪೆಷಲ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾನೀಗ ರಂಗೋಲಿ ಹಾಕ್ತಾಯಿದ್ದೀನಿ ಬಾಗಿಲಿಗೆ. ಆ್ಯಂಡ್ 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅಂತಾರಲ್ಲ, ಅದು ನಿಜವಾಗ್ಲೂ ಸತ್ಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಇದು ಗಾದೆ ಮಾತು. ಯಾಕಂದರೆ ಈ ರಂಗೋಲಿನ ನಮ್ಮಮ್ಮ ನಾನು ಬಹುಶಃ ತುಂಬ ಸಣ್ಣವಳಿರ್ಬೇಕಾದ್ರೆ ಹೇಳ್ಕೊಟ್ಟಿದ್ದು. ಆವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಇದ್ದೆ. ಬಟ್ ಆ ರಂಗೋಲಿನ ಎಷ್ಟೋ ವರ್ಷಗಳಾದ ನಂತರ ಈಗ ಹಾಕ್ತಾಯಿದ್ದೀನಿ. ತುಂಬ ವರ್ಷಗಳೇ ಆಗಿದೆ. ಇಮ್ಯಾಜಿನ್ 20 ವರ್ಷದ ನಂತರ ಆ ರಂಗೋಲಿನ ಮತ್ತೆ ಹಾಕ್ತಾಯಿದ್ದೀನಿ ನೆನಪಿಟ್ಕೊಂಡು. ಅದಕ್ಕೆ ಹೇಳಿದ್ದು 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅಂತ. ಯಾಕಂದ್ರೆ ನಂಗೆ ಅದು ಮರ್ತೇ ಹೋಗಿಲ್ಲ. ಆ್ಯಂಡ್ ನಾನು ರೆಗ್ಯುಲರಾಗಿ ಅದು ಹಾಕೋದು ಇಲ್ಲ. ಆವಾಗ ಕಲಿಸ್ಕೊಟ್ಟಿದ್ದು ನಾನು ಯಾವಾಗ 3rd ಸ್ಟ್ಯಾಂಡರ್ಡ್ ಫಸ್ಟ್ ರಂಗೋಲಿ ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ಅಂದರೆ ಇದೇ ರಂಗೋಲಿನ. ಅದು ಅಷ್ಟು ವರ್ಷಗಳ ನಂತರ ಇವತ್ತೇ ಫಸ್ಟ್ ಮತ್ತೆ ಇದನ್ನು ಹಾಕ್ತಾ ಇರೋದು. ಅವಾಗೆಲ್ಲ ಬುಕ್ಕಲ್ಲಿ ಬಿಡಿಸ್ತಾ ಇದ್ದೆ. ಒಂದು ಸತಿ ನೆಲದ ಮೇಲೆ ಕೂಡ ಹಾಕಿದ್ದೆ ಊರಲ್ಲಿ. ಅದು ಯಾವಾಗ ಅಂದರೆ ಅದು ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಕಲಿಸ್ಕೊಡ್ತಿರ್ಬೇಕಾದ್ರೆ. ಮತ್ತೆ ಎಷ್ಟೋ 15-20 ವರ್ಷಗಳ ನಂತರ ಈ ರಂಗೋಲಿನ ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ಇನ್ನೂ ನೆನಪಿದೆಯಲ್ಲ ಸದ್ಯ ಇದೊಂದು ರಂಗೋಲಿ ಆದರೂ ಅಂತ. ಆವಾಗ ತುಂಬ ರಂಗೋಲಿ ನಾನು ಬಿಡಿಸ್ತಾ ಇದ್ದೆ ಬುಕ್ಕಲ್ಲೆಲ್ಲ. ಅದೆಲ್ಲ ನನಗೆ ಮರ್ತೋಗಿದೆ. ದೊಡ್ಡ ದೊಡ್ಡ ರಂಗೋಲಿ 7 ಚುಕ್ಕಿ 11 ಚುಕ್ಕಿ ಏನೇನೋ 11ರಿಂದ 1 20ರಿಂದ 1 ಆ ಥರ ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ಹಾಕ್ತಾ ಇದ್ದೆ ಬುಕ್ಸಲ್ಲೆಲ್ಲ. ಬಟ್ ಅದು ಯಾವುದೂ ನೆನಪಿಲ್ಲ. ಬಟ್ ಇದೊಂದು ರಂಗೋಲಿ ಮಾತ್ರ ನನಗೆ ಇನ್ನೂ ಮರ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅಂತ. ರಂಗೋಲಿ ಹಾಕಿದ ನಂತರ ಇನ್ನೇನೆಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದೆ ಮಾಡಬೇಕು ಅಂತ. ತುಂಬ ಏನೇನೋ ಇದಿತ್ತು, ಪ್ಲ್ಯಾನ್ಸ್ ಇತ್ತು ಇವತ್ತು. ಬಟ್ ಆ ಪ್ಲ್ಯಾನ್ಸ್ ಎಲ್ಲ ಹಾಳಾಯಿತು, ಬೇಜಾರಾಯಿತು. ಯಾಕಂದರೆ ಆಗ್ತಾನೆ ಸ್ನಾನ ಮಾಡಿ ರಂಗೋಲಿ ಎಲ್ಲ ಹಾಕಿದೆ ಬಾಗಿಲಿಗೆ. ಬಟ್ ಏನಂದರೆ ಪಿರಿಯಡ್ಸ್ ಆಗಿಬಿಟ್ಟೆ ಗೈಸ್. ಐ ವಾಸ್ ಲೈಕ್ ಓ ಗಾಡ್, ಏನಿದು ಸಡನ್ ಸರ್ಪ್ರೈಸ್ ಅಂತ. ಬಟ್ ನನ್ನ ಡೇಟ್ ಇತ್ತು 15th ಏನೋ ಇತ್ತು. ಅದೇ 1 ಡೇ ಮುಂಚೆನೇ ಆಗಿದ್ದೀನಿ ನಾನು. ಗೈಸ್, ನಾನು ಈ ಔಟ್ಫಿಟ್ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಸೊ ಡಿಸಪಾಯಿಂಟೆಡ್. ಪಿರಿಯಡ್ಸ್ ಆದ್ನಲ್ಲ, ಸೊ ಈಗ ನಾನು ಮೂಡೇ ಹೋಯಿತು ನನಗೆ. ತುಂಬ ಪ್ಲ್ಯಾನ್ಸ್ ಇತ್ತು ಇವತ್ತು ಆ ಔಟ್ಫಿಟ್ ಹಾಕ್ಕೊಂಡು ರೀಲ್ಸ್ ಮಾಡಬೇಕು ಅಂತ. ಸೊ ರೀಲ್ಸು ಮಾಡಲಿಲ್ಲ, ಏನೂ ಇಲ್ಲ. ಈಗ ನಂಗೆ ಬಟ್ಟೆ ಹಾಕೊಳಕ್ಕೆ ಬೇಜಾರು. ಆ್ಯಂಡ್ ನಮ್ಮ ಮನೇಲಿ ನೋಡಿ ಬೆಳಗ್ಗೆನೇ ಈ ರೀತಿ ದೇವರ ಸ್ತೋತ್ರಗಳು ಕೇಳಿಸ್ತಾ ಇರುತ್ತೆ. ನಮ್ಮಮ್ಮ ಪ್ಲೇ ಮಾಡಿಬಿಟ್ಟಿರ್ತಾರೆ. ಸೊ ಈಗ ನನ್ನ ಔಟ್ಫಿಟ್ ಚೇಂಜ್. ಸೊ ಗೈಸ್, ಈಗ ನಾನು ನಾರ್ಮಲ್ ಔಟ್ಫಿಟ್ ನೈಟ್ ಡ್ರೆಸ್ ಹಾಕ್ಕೊತೀನಿ. ಇದೇ ಕಂಫರ್ಟೇಬಲ್, ಅದರಲ್ಲೂ ವೆಯ್ಟ್. ಸೊ ಐ ಥಿಂಕ್ ಪೀರಿಯಡ್ಸ್ ಟೈಮಲ್ಲಿ ರೆಡ್ ಇನ್ನೂ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಇದು ಬೆಡ್ ನೋಡಿ, ನಾನು ಯಾವತ್ತೂ ಇದು ಬ್ಲ್ಯಾಂಕೆಟೇ ಫೋಲ್ಡ್ ಮಾಡೋಲ್ಲ. ನನ್ನ ಡೇನ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡೋದ್ರಿಂದ ಶುರು ಮಾಡ್ಕೋಬೋದು. ಬಟ್ ನೋ, ಸೊ ಗೈಸ್ ಬೇಜಾರಾಗ್ತಾ ಇದೆ. ಇವತ್ತು ರಜಾನೂ ಇಲ್ಲ. ಸೊ ಸುಮ್ಮನೆ ಆರಾಮಾಗಿ ನೈಟ್ ಡ್ರೆಸ್ ಹಾಕೊಂಡು ಹೋಗಿ ವರ್ಕ್ ಮಾಡಿ ಲಾಗಿನ್ ಆಗೋಣ, ಇಷ್ಟೇ ಇವತ್ತು. ಗೈಸ್, ಆವಾಗಲೇ ಆ ನೈಟ್ ಡ್ರೆಸ್ ಹಾಕೊಳ್ಳೋಣ ಅಂತ ತೆಗೆದಿಟ್ಟೆ. ಬಟ್ ಐ ಫೆಲ್ಟ್ ದಿಸ್ ಇಸ್ ಮೋರ್ ಕಂಫರ್ಟೇಬಲ್ ಅಂತ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಏನಾದರೂ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತೀನಲ್ಲ, ಈ ರೀತಿ ಆಗಿಬಿಟ್ರೆ ತುಂಬ ಬೇಜಾರಾಗತ್ತೆ. ಆ್ಯಂಡ್ ಐ ಈಗ ನಂಗೆ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ ಗೈಸ್. ಸೊ ಸುಮ್ಮನೆ ಮಲ್ಕೊಳೋದು ಒಳ್ಳೇದು. ಇನ್ನೊಂದು ರೌಂಡ್ ಮಲ್ಕೊಳ್ಳೋಣ ಅಂದ್ರೂ ಐ ನೀಡ್ ಟು ಲಾಗಿನ್ ಅಗೇನ್ ಬ್ಯಾಕ್ ಟು ವರ್ಕ್. ರಜಾನೇ ಇಲ್ಲ ನಮಗೆ. ನಿಮ್ಮ ಕಂಪ್ನಿಲೂ ರಜಾ ಕೊಟ್ಟಿಲ್ವಾ? ಬಿಕಾಸ್ ಹೋಲ್ ಇಂಡಿಯಾ ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್ ಇನ್ ಡಿಫ್ರೆಂಟ್ ನೇಮ್ಸ್, ಆಯಿತಾ. ನಾವು ಮಕರ ಸಂಕ್ರಾಂತಿ ಅಂತೀವಿ, ಕೆಲವರು ಪೊಂಗಲ್ ಅಂತಾರೆ, ಅದೂ ಏನೇನೋ ಕರೀತಾರೆ. ಬಟ್ ನನಗೆ ನಮ್ಮ ಮಾತ್ರ ಗೊತ್ತು. ಬಟ್ ಸ್ಟಿಲ್ ರಜಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಈ ಫೆಸ್ಟಿವಲಿಗೆ ಯಾಕೆ ರಜಾ ಕೊಟ್ಟಿಲ್ಲ ಅಂತ. ಆ್ಯಂಡ್ ವಿ ಎಂಪ್ಲಾಯೀಸ್ ಡಿಮ್ಯಾಂಡ್ ಅ ಹಾಲಿಡೇ ಫಾರ್ ಸಂಕ್ರಾಂತಿ. ಎಲ್ಲ IT ಎಂಪ್ಲಾಯೀಸ್ಗೂ ಸಂಕ್ರಾಂತಿ ದಿನ ಹಾಲಿಡೇ ಬೇಕು, ಕೊಡಬೇಕು ಅಷ್ಟೇ. ನಂಗೊಂದು ಸಾಂಗ್ ನೆನಪು ಬರ್ತಾ ಇದೆ. ಯಾರೋ ಯಾರೋ ಗೀಚಿ ಹೋದ
ಹೋದ ಹಾಳು ಹಣೆಯ ಬರ. ಸೋ ಮಚ್ ಪ್ಲ್ಯಾನ್ಸ್ ಗೈಸ್. ನೆನ್ನೆ ರಾತ್ರಿ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ದೆ. ಓಕೆ, ಈ ಸಾಂಗಿಗೆ ನಾನು ಇವತ್ತು ರೀಲ್ಸ್ ಮಾಡಬೇಕು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಅಂತ. ಬಟ್ ನನಗೀಗ ಮೂಡ್ ಇಲ್ಲ ಮಾಡೋಕ್ಕೆ. ಸ್ಟಿಲ್ ಐ ಕ್ಯಾನ್ ಡೂ, ಬಟ್ ಆದರೂ ಮೂಡ್ ಹೋಯಿತು ನನಗೀಗ ಮಾಡಬೇಕು ಅಂತ. ಸ್ಟಿಲ್ ಐ ಹ್ಯಾವ್ 1 hour ಟು ಲಾಗಿನ್. ಇನ್ನೂ 1 hour ಟೈಮ್ ಇದೆ. ಸೊ ಅಷ್ಟರಲ್ಲಿ ಹೊಟ್ಟೆ ಹಸಿತಾ ಇದೆ. ರಾತ್ರಿ ಬೇರೆ ಊಟ ಮಾಡಿಲ್ಲ ನಾನು, ಯಾಕಂದ್ರೆ ಸಂಜೆ 6 ಗಂಟೆಗೇ ತಿಂದುಬಿಟ್ಟು ನಾ ಹೊಟ್ಟೆ ತುಂಬ ಸ್ನ್ಯಾಕ್ಸು ಮತ್ತು ಊಟ ಎಲ್ಲ. ಸೊ ರಾತ್ರಿ ಹೊಟ್ಟೆ ಹಸಿಲಿಲ್ಲ. ಆ್ಯಂಡ್ ಬೆಳಗ್ಗೆ ತುಂಬ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಅಂದ್ಕೊಂಡೆ ಅಂದರೆ, ಓಕೆ ದೇವ್ರ ಪೂಜೆ ಎಲ್ಲ ಮಾಡಿ ಅಮ್ಮ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿರ್ತಾರೆ. ಸೊ ಬೆಳಗ್ಗೆ ಎದ್ದು ನಾನು ಟೆಂಡರ್ ಕೊಕೊನಟ್ ವಾಟರ್ ಕುಡಿತೇನೆ. ಆ್ಯಂಡ್ ಇವತ್ತು ಕೂಡ ಅದನ್ನೇ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಗೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್, ಈ ಎಂಡೋಸ್ಪರ್ಮ್. ನಂಗೆ ಈ ರೀತಿ ಗಂಜಿ ಥರ ಇರಬೇಕು, ತೆಳು ದೋಸೆ ಥರ ಇರುತ್ತಲ್ಲ, ನೀರು ದೋಸೆ ಥರ, ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಂಗೆ ತುಂಬ ಇಷ್ಟ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಲವ್. ಓ ಮೈ ಗಾಡ್. ಈ ಕಡೆ ಸೈಡ್ ತುಂಬ ತೆಳು ಇತ್ತು, ಅದು ಚೆನ್ನಾಗಿತ್ತು. ಅದು ಸ್ವಲ್ಪ ತಿಕ್ಕಿದೆ. ಆದರೆ ಫುಲ್ ಪೇಪರ್ ಗಂಜಿ ಗೊತ್ತಾ. ಪೇಪರ್ ಗಂಜಿ ಕೊಡಿ ಅಂತ ಕೇಳಿದೆ, ಕೊಟ್ಟಿದ್ದಾರೆ. ವಾಟರ್ ಕೂಡ ತುಂಬ ಸ್ವೀಟಾಗಿದೆ. ಏನಂತ ಕೇಳಿಸ್ಲಿಲ್ಲ. ಬಾಳೆದೆಲೆ ಚಾಕು ಕೊಡು. ಅಮ್ಮ ನಾನು ಕುಯ್ಬೋದಾ? ಎಷ್ಟು ಬೇಕು ಅಮ್ಮ? ದೊಡ್ಡದೇನಿಲ್ಲ, ಅಲ್ಲಿ ದೊಡ್ಡದಿದೆಯೋ ನೋಡಬೇಕು. ಇದೆ. ಇದು ಸರಿ ಇಲ್ಲ, ಬೇರೆ ತರಲಾ? ನಾನು ಹಾಕಿರೋ ರಂಗೋಲಿ ಚೆನ್ನಾಗಿದೆ ಅಲ್ಲ ಗೈಸ್? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಹಾಡು ಹೇಳ್ತಾ ಇದ್ರೆ. ಗೈಸ್, ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆ ನಡೀತಾ ಇದೆ. ಎಲ್ಲ ಪೂಜೆ ಬೆಳಗ್ಗೆನೇ ಕಂಪ್ಲೀಟ್. ಅಟ್ಲೀಸ್ಟ್ ವರ್ಕಿಗಾದರೂ ಲಾಗಿನ್ ಆಗೋಣ. ಒಂದೇ ಕೈ, ನನ್ನ ಕೈಲಿ ಎತ್ತಕ್ಕೆ ಶಕ್ತಿ ಇಲ್ಲ. ಎಷ್ಟು ದಿನ ಒರೆಸಿದ್ರು ದಿನ ದುಡ್ಕೊಳುತ್ತೆ. ಆಮೇಲೆ ನಾನು ತಿನ್ನೋದೇ ಅಷ್ಟು. ನೀನು ಅದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಅಂದ್ಬಿಡು, ಸುಮ್ಮನೆ ತಿನ್ನು. ನಿನಗೆ ಫ್ಲ್ಯಾಶ್ ಲೈಟ್ ಆಫ್ ಮಾಡೋಣ. ಸೊ ಗೈಸ್, ಟೈಮ್ ಆಯಿತು. ಥರ್ಸ್ಡೇ January 14th 9:21 ಟೈಮ್. ಸೊ ನಾನೀಗ ಲಾಗಿನ್ ಆಗ್ತೀನಿ, ಸೊ ದಟ್ ಬೇಗ ಲಾಗೌಟ್ ಆಗ್ಬೋದು. ಆ್ಯಂಡ್ ಇಲ್ಲಿ ತಿಂಡಿಗೆ ನಮ್ಮ ಮಮ್ಮಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದಾರೆ. ಸೊ ಸಂಕ್ರಾಂತಿ ಅಂದರೆ ನೆನಪಾಗೋದು ನನಗೆ ಎಳ್ಳು ಬೆಲ್ಲ ಮತ್ತು ಕಬ್ಬು, ನನ್ನ ಫೇವ್ರೆಟ್. ಆ್ಯಂಡ್ ಪೊಂಗಲ್ ದೇವರಿಗೆ ನೈವೇದ್ಯ ಇಟ್ಟಾಯಿತು. ಸೊ ಈಗ ನಾವು ಸ್ವೀಕರಿಸೋಣ. ಇದ್ಯಾರಿಗಮ್ಮ ದೇವ್ರಿನ ಪ್ರಸಾದ? ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಗೈಸ್, ಇಗ್ನೋರ್ ಮೈ ಹೇರ್ಸ್, ನಾನಿನ್ನೂ ಕೂಮ್ ಮಾಡಿಲ್ಲ. ಇದು ಹಿರಿಯರ ಪ್ರಸಾದ, ಹಿರಿಯರಿಗೆ ಎಡೆ ಇಟ್ಟಿದ್ದು. ಓಕೆನಾ? ಇದು ದೇವ್ರ ಪ್ರಸಾದ. ಸೊ ನಮ್ಮ ಮಮ್ಮಿ ನನಗಿಲ್ಲಿ ಎರಡೆರಡು ಕೊಟ್ಟಿದ್ದಾರೆ. ಫಸ್ಟ್ ಖಾರ ಇದು ಸ್ವೀಟ್ ಪೊಂಗಲ ಖಾರನ? ಓಕೆ, ಸ್ವೀಟ್. ಅಮ್ಮ ಇದು ತಣ್ಣಗಾಗಿ ಹೋಗ್ಬಿಟ್ಟಿದೆ, ನಂಗೆ ಬಿಸಿದು ಕೊಡಬೇಕಿತ್ತು. ಇದು ಖಾರ.
ಚೆನ್ನಾಗಿದೆ. ಅದ್ರಲ್ಲಿ ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಬಿಸಿ ಬಿಸಿ ಹಾಕೋಬಾ ಅಂತ ಕಳಿಸಿದ್ದೀನಿ ಗೈಸ್. ಅದು ನೈವೇದ್ಯಕ್ಕೆ ಇಟ್ಟಿದ್ರಲ್ಲ ಹಿರಿಯರ ಹತ್ರ, ಸೊ ತಣ್ಣಗಾಗೋಗ್ಬಿಟ್ಟಿದೆ. ಹಾಗಾಗಿ ಬಿಸಿ ಬಿಸಿ ಬೇಕು ನನಗೆ. ಬಿಸಿದನ್ನ ಈ ಚಳಿಲಿ ಉಫ್ ಅಂದ್ಕೊಂಡು ತಿನ್ನಬೇಕು, ಆರಿಸ್ಕೊಂಡು, ಆವಾಗಲೇ ಚೆನ್ನಾಗಿರುತ್ತೆ. ಏನಂತೀರಾ? ಇವತ್ತು ನನಗೆ ವರ್ಕ್ ಮಾಡೋಕ್ಕೆ ಮೂಡಿಲ್ಲ, ಆದರೂ ವರ್ಕ್ ಮಾಡ್ತಾಯಿದ್ದೀನಿ. ಈ ಹಬ್ಬದ ಮೇನ್ ಐಟಮ್ ಬಂದಿದೆ ನೋಡಿ, ಎಳ್ಳು ಬೆಲ್ಲ. ಸೊ ಈ ಸೀಸನ್ನು ಸ್ವಲ್ಪ ವಿಂಟರು, ಮೈಕೈ ಹೊಡಿಯೋದು ಜಾಸ್ತಿ ಅಲ್ಲ, ಹಾಗಾಗಿನೇ ಮೋಸ್ಟ್ಲಿ ನಮ್ಮ ಹಿರಿಯರೆಲ್ಲ ಇದನ್ನು ಮಾಡಿರಬೇಕು. ಯಾಕಂದರೆ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಈ ಐಟಮ್ಸಲ್ಲೂ ಆಯಿಲ್ ಕಂಟೆಂಟ್ ಇದೆ. ಎಳ್ಳಾಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಇದರಲ್ಲೆಲ್ಲ ಆಯಿಲ್ ಕಂಟೆಂಟ್ ಇದೆ. ಸೊ ಹಾಗಾಗಿ ಈ ಸೀಸನಲ್ಲಿ ಇದು ತುಂಬ ನಮಗೆ ಅಗತ್ಯ ನಮ್ಮ ದೇಹಕ್ಕೆ. ಯಾಕಂದರೆ ಮೈಕೈ ಎಲ್ಲ ಹೊಡಿತಾ ಇದ್ದರೆ, ಕ್ರ್ಯಾಕ್ಸ್ ಇದ್ದರೆ, ಇದು ಆಯಿಲಿ ಕಂಟೆಂಟ್ ಅಲ್ಲ, ಇದು ತಿನ್ನಬೇಕು. ಆ್ಯಂಡ್ ವರ್ಕ್ ಮಾಡ್ತಾ ಈ ಥರ ಟೈಮ್ ಪಾಸ್ ಸ್ನ್ಯಾಕ್ಸ್ ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಂಗೆ ಇಷ್ಟ ಇದು ತುಂಬ. ಸಾಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಬ್ಬಿನ ಗಿಡ, ಅಲ್ಲಿ ನಾನು ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಈಗ ನೋಡ್ತಾ ಇದ್ದೀನಿ, ಈ ಗಿಡದ ಮುಂದೆ ನಿಲ್ಲಕ್ಕೆ ಜಾಗ ಇಲ್ಲ. ಇನ್ನು ರೀಲ್ಸ್ ಎಲ್ಲಿಂದ ಮಾಡಬೇಕಿತ್ತು ಅಲ್ವಾ? ಕಾಣಿಸ್ತಾ ಇದೆಯಲ್ಲ ಈ ಕಬ್ಬಿನ ಗಿಡ, ಇಲ್ಲೇ ನಾನು ರೀಲ್ಸ್ ಮಾಡಬೇಕು ಅಂದ್ಕೊಂಡೆ, ಅದು ಬೇರೆ ಕಾಸ್ಟ್ಯೂಮಲ್ಲಿ. ಬಟ್ ಗೊತ್ತಾಯ್ತಲ್ವ ನಿಮಗೆ ಏನೆಲ್ಲ ಆಯಿತು ಅಂತ ನನ್ನ ಬ್ಲಾಗ್ ನೋಡಿ. ಸೊ ಈಗ ಆದರೂ ನೆವರ್ದಲೆಸ್ ಶುಗರ್ ಕೇನ್ ಇಸ್ ಮೈ ಫೇವ್ರೆಟ್ ಗೈಸ್. ನನ್ನ ಹಲ್ಲು ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ನನಗೆ ಈ ಬ್ಲ್ಯಾಕ್ ಕಬ್ ಅಂದರೆ ತುಂಬ ಇಷ್ಟ. ಶುಗರ್ ಕೇನ್ ಜ್ಯೂಸ್ ಮತ್ತು ಈ ಕಬ್ಬೆಲ್ಲ ಚೆಂದ ಇರುತ್ತೆ ತಿನ್ನೋಕ್ಕೆ. ಸಕ್ಕತ್ತಾಗಿದೆ. ಇದು ನಮ್ಮ ಮನೆಯದಲ್ಲ ಕಬ್ಬು, ನಮ್ಮ ಮನೇಲಿ ಬೆಳೆದಿದ್ದಲ್ಲ, ಇದು ಅಂಗಡಿಯಿಂದ ತಂದಿರೋದು. ನಮ್ಮನೆ ಕಬ್ಬಿನ್ನೂ ಎಳೆದು ಗೈಸ್, ಬಲ್ತಿಲ್ಲ ಅದನ್ನು ಕುಯ್ಯೋಣ ಅಂದರೆ. ಏನು ಪಾತ್ರೆಗಳ ಸೌಂಡು, ವಾಯ್ಸ್ ಕೇಳಿಸ್ತಿದೆಯಾ? ನನಗೆ ಇವತ್ತು ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಆರಾಮಾಗಿ ತಿನ್ಕೊಂಡಿದ್ದೀನಿ ಸದ್ಯಕ್ಕೆ. ಈಗ ಬಿಸಿಲು ಬರ್ತಾ ಇಲ್ಲ. ನೋಡಿ ನೀವು ಕೂದಲು ಫ್ರೀ ಹೇರ್ಸ್ಬಿಟ್ರೆ ನೋಡಿ ಹಿಂಗೆ ಕೂದಲಿಗೆಲ್ಲ ಸಿಕ್ಕಾಕ್ಕೊಬಿಡುತ್ತೆ. ಸೊ ಬೆಳಗ್ಗೆ ವೆಜ್ ಪೂಜೆ ಈ ಥರ ಸಂಜೆ ನಾನ್ ವೆಜ್ ಹಬ್ಬ ಮಾಡ್ತಾರೆ ಗೈಸ್ ನಮ್ಮ ಮನೇಲಿ. ಸೊ ನಾನು ಅಂದ್ಕೊತಾ ಇದ್ದೀನಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ಲಾ, ಅಥವಾ ಈವ್ನಿಂಗ್ವರೆಗೂ ಏನಾಗುತ್ತೆ ಕಂಟಿನ್ಯೂ ಮಾಡಲ್ಲ, ಕನ್ಫ್ಯೂಷನಲ್ಲಿದ್ದೇನೆ. ಲೆಟ್ಸ್. ಯಾವ ದೇವಸ್ಥಾನಕ್ಕೆ ಹೋಗಿದ್ದಪ್ಪ? ಸಕ್ರೆಪಟ್ಟಣಕ್ಕೆ ಹೋಗಿ ಬಂದ? ನಾನು ಸಕ್ರೆಪಟ್ಟಣ ಅಂತ ಗೊತ್ತಿರಲಿಲ್ಲ. ನಾನು ಇಲ್ಲಿ ಶನಿದೇವ ದೇವಸ್ಥಾನ ಅಂದ್ಕೊಂಡೆ. ಅಮ್ಮ ಇಲ್ಲಿ ದೇವ್ರ ಪ್ರಸಾದ ಕೊಟ್ಟಿದ್ದಾರೆ, ತೆಗಿಯೋದಲ್ವ, ದೇವ್ರ ಮನೇಲಿ ಇಡಬೇಕಿತ್ತು. ಹೂವು ಎಲ್ಲ ಇದೆ. ಹೌದಾ? ನೋಡಿಲಿ ಏನೇನಿದೆ, ನಾನು ಮುಟ್ಟಂಗಿಲ್ಲ, ಅದಕ್ಕೆ ಮುಟ್ಟಕ್ಕೆ ಹೋದೆ. ಚಲ್ತಿಯ ಅಥವಾ ಇವರು ಪೊಂಗಲ್ಲೇ ಮಾಡಿರಬೇಕು. ಪೊಂಗಲ್ಲು, ಸ್ವೀಟ್ ಪೊಂಗಲ್.
ಗೈಸ್ ನಾನಿವತ್ತು ಹಣ್ಣಲ್ಲೇ ಕಾಲ ಕಳೀತಾ ಇದ್ದೀನಿ. ಏನೋ ಬರೀ ಫ್ರೂಟ್ಸ್ ತಿನ್ಕೊಂಡೇ ಇದ್ದೀನಿ. ಸ್ಟೇಬಲಾಗಿ ಏನೂ ಊಟ ಮಾಡಿಲ್ಲ ನೆನ್ನೆ ರಾತ್ರಿಯಿಂದ. ಪೊಂಗಲ್ಲು ಸಹ ಕಡಿಮೆ ತಿಂದೆ. ಸೀರಿಯಸ್ಲಿ ಐ ಟೆಲ್ ಯು, ನಮ್ಮ ಮನೆ ಸಪೋಟ ಇದೆಯಲ್ಲ, ಓ ಮೈ ಗಾಡ್, ಯು ವಿಲ್ ಜಸ್ಟ್ ಲವ್ ದಿಸ್. ಯು ವಿಲ್ ಫಾಲ್ ಇನ್ ಲವ್ ವಿತ್ ದ ಟೇಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಎಷ್ಟೋ ಸಪೋಟ ತಿಂದಿದ್ದೀನಿ, ಅಂಗಡಿದಾಗಿರ್ಬೋದು ಅಥವಾ ನಮ್ಮ ಅಜ್ಜಿ ಮನೇಲಿ ಮರ ಇದೆ, ಆ ಮರದ ಸಪೋಟ ಎಲ್ಲ ತಿಂದಿದ್ದೀನಿ. ಬಟ್ ಇದರಷ್ಟು ಟೇಸ್ಟ್ ಯಾವುದೂ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿದೆ ಈ ಸಪೋಟ. ನಾನು ಇದನ್ನು ನೋಟಿಸೇ ಮಾಡಿಲ್ಲ. ವೆನ್ ಐ ಆಮ್ ವೆರಿ ನಿಯರ್ ಟು ಮೈ ಪೀರಿಯಡ್ಸ್ ಅಲ್ಲ, ಆವಾಗ ನನಗೆ ಯೂಶ್ವಲಿ ಸಮ್ಟೈಮ್ಸ್ ಪಿಂಪಲ್ ಆಗುತ್ತೆ, ಆರ್ ಎಲ್ಸ್ ನನಗೆ ಪಿಂಪಲ್ಸ್ ಆಗಲ್ಲ. ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್. ನಂದು ಕ್ಲಿಯರ್ ಸ್ಕಿನ್, ಅಷ್ಟು ಪಿಂಪಲ್ಸ್ ಏನೂ ಆ ಥರ ಆಗಲ್ಲ. ಬಟ್ ಇಲ್ಲೊಂದು ಸ್ಮಾಲ್ ಪಿಂಪಲ್ ಆಗಿದೆ ಆ್ಯಂಡ್ ಇದು ನಾನು ನೋಡಿಕೊಂಡೇ ಇಲ್ಲ. ಆ್ಯಂಡ್ ಇದಕ್ಕೆ ನಾನು ಏನೂ ಮಾಡೋದೇ ಇಲ್ಲ, ಬಿಕಾಸ್ ಆಟೋಮೆಟಿಕ್ಕಾಗಿ ಅದಾಗೆ ಹೋಗಿಬಿಡುತ್ತೆ. 1 ವೀಕ್ ಅಷ್ಟೇ ಇರುತ್ತೆ, ಆಮೇಲೆ ಅದೇ ಕ್ಲಿಯರ್ ಆಗುತ್ತೆ. ಸೊ ಗೈಸ್, ಇವತ್ತು ಇಷ್ಟೆಲ್ಲ ಪ್ಲ್ಯಾನ್ಸ್ ಇತ್ತು, ಆದರೆ ಏನು ಎಕ್ಸಿಕ್ಯೂಟ್ ಆಗಲಿಲ್ಲ. ಸೊ ನಾವೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದೇ ಒಂದು ಪ್ಲ್ಯಾನ್ ಆಗಿರುತ್ತೆ. ಗರ್ಲ್ಸಿಗೆ ಇದು ಒಂದು ಹಿಂಸೆ ಮಾತ್ರ. ಪೀರಿಯಡ್ಸ್ ಅಲ್ವಾ, ಅದು ಒಂಥರ ಸರ್ಪ್ರೈಸ್ ಮಾಡುತ್ತೆ ನಮಗೆ. ಯೂಶ್ವಲಿ ಸೊ 5 days ಹಿಂದೆ ಮುಂದೆ ಇಟ್ಸ್ ವೆರಿ ಕಾಮನ್. ಯಾವಾಗ ಅಂತ ಗೊತ್ತೇ ಆಗಲ್ಲ. ಕೆಲವರಿಗೆ ಅಟ್ಲೀಸ್ಟ್ ಸಮ್ ಸಿಮ್ಟಮ್ಸ್ ಇರುತ್ತೆ, ಕ್ರ್ಯಾಂಪ್ಸ್ ಆರ್ ಲೆಗ್ ಪೇಯ್ನ್, ಹೊಟ್ಟೆ ನೋವು, ಏನಾದರೂ ಒಂದು ಕೈಂಡ್ ಆಫ್ ಸಿಮ್ಟಮ್ಸ್ ಇರುತ್ತೆ. ಬಟ್ ನಾಟ್ ಫಾರ್ ಆಲ್ ಗರ್ಲ್ಸ್. ನಂಗೆ ಅಷ್ಟು ಏನು ಸಿಮ್ಟಮ್ಸ್ ಬರಲ್ಲ. ಟಚ್ ವುಡ್ ಬರಲ್ಲ ಅಂದ್ಕೊಳ್ಳೆ ನೆಕ್ಸ್ಟ್ ಮಂತೆ ಬಂದುಬಿಟ್ರೆ ಕಷ್ಟ. ಸಮ್ಟೈಮ್ಸ್ ಹಂಗೆ ಆಗಿದೆ, ನನಗೇನೂ ಆಗಲ್ಲಪ್ಪ, ಎಷ್ಟು ಲಕ್ಕಿ ಅಲ್ವಾ ನಾನು ಅಂದಾಗಲೇ ಎಷ್ಟು ಹೊಟ್ಟೆ ನೋವು ಬಂದಿರುತ್ತೆ ಗೊತ್ತಾ ನೆಕ್ಸ್ಟ್ ಟೈಮ್. ಸೊ ನಾನೇನು ಹೇಳೋಕ್ಕೆ ಹೋಗಲ್ಲ. It all depends on the food and the environment and everything. All factors depend ಆಗುತ್ತೆ. ಓಕೆ ಗೈಸ್, ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ನಾನು ಈಗ ಪವರ್ ನ್ಯಾಪ್ ಮಾಡ್ತೀನಿ. ಒಂದು 30 minutes ಮಲ್ಕೊಂಡು ಎದ್ಬಿಡ್ತೀನಿ, ಯಾಕಂದರೆ ವರ್ಕ್ ಇದೆ. ಸೊ ಐ ನೀಡ್ ಟು ವರ್ಕ್ ಆಲ್ಸೋ. ಲಂಚ್ ಬ್ರೇಕಲ್ಲಿ ಎಲ್ಲರೂ ಊಟ ಮಾಡಿದರೆ ನಾನೊಂದು ½ an hour ಮಲ್ಕೊಂಡು ಎದ್ಬಿಡ್ತೀನಿ. ಸೊ ದಟ್ ನನಗೆ ಎನರ್ಜಿ ಸಿಗುತ್ತೆ, ಬೂಸ್ಟಪ್ ಆಗುತ್ತೆ. ಇದು ಯಾಕಪ್ಪ ಇಷ್ಟೊಂದು ಹುಣ್ಸೆಹಣ್ಣು ಹಾಕೊಂಡಿದ್ಯಾ? ಒಣಗಾಕಿಟ್ಟಿರೋದಾ? ನೀನೇನು ಕಾಲು ಕ್ಲೀನ್ ಮಾಡ್ತಿದ್ಯಾ? ಆ್ಯಂಡ್ ಗೈಸ್, ಇಲ್ಲಿ ಮಮ್ಮಿ ಫಿಶ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಫಿಶ್ ಮತ್ತು ಮಟನ್. ಸೊ ನಾನು ಫಿಶ್ ತಿನ್ನಲ್ಲ ಅಂತ ನನಗೆ ಡ್ಯಾಡಿ ಮಟನ್ ತಂದಿದ್ದಾರೆ. ನೋಡಿ, ನೀವು ಕೂಡ ಹಬ್ಬದ ಈವ್ನಿಂಗ್ ನಾನ್ ವೆಜ್ ಮಾಡ್ತೀರಾ? ಮಾಡೋದಿದ್ರೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಸ್ವೀಟ್, ಸಂಜೆ ಆದರೆ ಈ ಥರ ನಾನ್ ವೆಜ್. ಆ್ಯಂಡ್ ಪೊಂಗಲ್ ಇತ್ತಲ್ಲ, ಸೊ ಈವ್ನಿಂಗ್ ನಾನು ಸ್ನ್ಯಾಕ್ಸಿಗೆ ಇದನ್ನೇ ತಿಂತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಹಾಕೋದಲ್ವೇನಮ್ಮ? ಸ್ವೀಟ್ ಪೊಂಗಲ್ ಇಲ್ಲ, ಹಾಕು, ಸ್ವಲ್ಪ ಹಾಕು, ಅಷ್ಟೊಂದು ಬೇಡ, ಚೂರು ಸಾಕು 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 ಸಾಕು. ಗೋಡಂಬಿ ಜಾಸ್ತಿ ಬರ್ತಾ ಇದೆ. So guys, I'm ending this vlog here.